ಮಾತಾಡಿ ಅದಕ್ಕೆ ವಿಡಿಯೋ ಹೇಳ್ರಿ ಅಣ್ಣ. ಕೆ ಆರ್ ಎಸ್ ಮೀಡಿಯಿಂದ ಬಂದಿದ್ದೀನಿ. ನಿಮ್ಮೆನ್ಸ್ ಹಾಸ್ಪಿಟ್ಲಲ್ಲಿ ಬೆಡ್ ಸಿಗ್ತಾ ಇಲ್ವಾ ಅಲ್ಲಿ? ಎಷ್ಟು ಅವರ್ ಆಯಿತು ನೀವು ಬಂದುಬಿಟ್ಟು? 1.5 ಅವರ್ ಆಯಿತು. ನೋಡಿ, ಇದು ನಿಮ್ಯಾನ್ಸ್ ಎಮರ್ಜೆನ್ಸಿ ತುರ್ತು ಚಿಕಿತ್ಸೆ ವಿಭಾಗ ಇದೆ. ಆದರೆ ಇಲ್ಲಿ ಬೆಡ್ ಇಲ್ಲ ಅಂತ ಪಾಪ ಅಲ್ಲಿ ಆಲ್ರೆಡಿ ಆಂಬುಲೆನ್ಸಲ್ಲೇ ಕುಡಿಸ್ಕೊಂಡು ಬಿಟ್ಟಿದ್ದಾರೆ. ಈಗ ಆಲ್ರೆಡಿ 1 ಅವರಿಂದ ವೇಟ್ ಮಾಡ್ತಾ ಇದ್ದಾರೆ. ಹಾಸನಿಂದ ಬಂದಿದ್ದಾರೆ. ಎಲ್ಲಿಂದ ಬಂದಿದ್ದೀರ ಅಣ್ಣ? ಹಾಸನಿಂದನಾ? ಹಾಸನಿಂದ ಬಂದಿದ್ದಾರೆ. ಆಲ್ರೆಡಿ ಎಮರ್ಜೆನ್ಸಿ ಇದೆ. ಅದು ಏನಾಗಿದೆ ಅಣ್ಣ ಪೇಷಂಟ್ಗೆ? ಪೇಷಂಟ್ಗೆ ಫುಲ್ ಓವರ್ ಇದಾಗ್ಬಿಟ್ಟು ಬಿ ಪಿ ಓವರ್ ಆಗ್ಬಿಟ್ಟು ತಲೆ ಮಿದ್ಲು ತಲೆಗೆ ಅದು ತಲೆಗೆ ಏಟಾಗಿ ಕಟ್ಟಾಗಿ ಮೂಗಲ್ಲಿ ಬ್ಲಾಕ್ ಆಗಿ ಇದಾಗಿದೆ. ತಲೆ ಮಿದ್ಲಲ್ಲಿ ಬ್ಲಾಕ್ ಆಗಿ. ಇವಾಗ ಅವ್ರು ಬಂದ್ಬಿಟ್ಟು ಏನು ಹೇಳಿದ್ದಾರೆ ನಿಮಗೆ? ಬೆಡ್ ಇಲ್ಲ ಅಂತ ಬ್ಲಡ್ ಹೇಳ್ತಾರೆ. ಇಲ್ಲೇ ಇಲ್ಲ ಅಂತ ಹೇಳಿದ್ದಾರೆ. ಇಲ್ಲ ಇಲ್ಲ ಅಂತ ಹೇಳ್ತಾರೆ. ಬೆಡ್ ಮತ್ತು ಮೇನು ಹಾಕ್ಕೊಂಡು ಇದ್ಬೇಕು. ಇಲ್ಲ, ಎಮರ್ಜೆನ್ಸಿ ಇದೆ, ಬ್ಲಡ್ ಯಾಕಿಲ್ಲ ಇಲ್ಲಿ ಇಲ್ಲ ಅಂತ ಹೇಳ್ತಾರೆ. ಮೇನ್ ಬೆಡ್ ಇಲ್ಲ ಅಂತ ಹೇಳ್ತಾರೆ. ನೋಡಿ, ಎಲ್ಲರೂ ಚೆಕ್ ಮಾಡಕ್ಕೆ ಬರೋಲ್ಲ. ಇಲ್ಲಿ ಬಂದು ಯಾವುದು ಏನಪ್ಪದು ಅದೇ ಡಾಕ್ಟರ್ ನೋಡ್ಕೊಂಡು ಪೇಷಂಟ್ಗೆ 3% ಮಾಡೋಕ್ಕೆ ಎಮರ್ಜೆನ್ಸಿ ಆಂಬುಲೆನ್ಸಿಂದ ಕರ್ಕೊಂಡು ಬಂದಿದ್ದಾರೆ. ಬಟ್ ಏನಾಗಿದೆ, ಆ ಪೇಷಂಟ್ ಏನಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಎಲ್ರಿಗೂ ನಮಸ್ಕಾರ. ನಮಗೆ ಅಕ್ಷರ ಕಲಿಸಿದ ಮತ್ತು ಜೀವನದ ಮೌಲ್ಯಗಳನ್ನು ಕಲಿಸಿದ ಎಲ್ಲ ಗುರು ಹಿರಿಯರಿಗೆ ಶಿಕ್ಷಕರ ದಿನಾಚರಣೆ ಹಬ್ಬದ ಶುಭಾಶಯಗಳು. ವಿಷಯ ಏನೆಂದರೆ, ಇವತ್ತು ನಿಮ್ಯಾನ್ಸ್ ಹಾಸ್ಪಿಟಲ್ಗೆ ಹೋಗಿದ್ವಿ. ಅಲ್ಲಿ ಯಾವ್ಯಾವ ಥರ ಜನ ಕಣ್ಣೀರು ಹಾಕ್ತಾಯಿದ್ದಾರೆ, ಅಲ್ಲಿ ಯಾವ್ಯಾವ ಥರ ಇದೆ ಅಂತ ನೋಡೋಣ ಅಂತ ನಿಮ್ಯಾನ್ಸ್ ಹಾಸ್ಪಿಟಲ್ಗೆ ಹೋಗಿದ್ವಿ ಬೆಂಗಳೂರಲ್ಲಿ. ನಾವು ಆಂಬುಲೆನ್ಸ್ ಬಂದರೆ ಪ್ರತಿಯೊಬ್ಬರೂ ದಾರಿ ಬಿಡ್ತೀವಿ. ಯಾಕಂದರೆ ಎಮರ್ಜೆನ್ಸಿ ಪೇಷಂಟು ಬೇಗನೆ ಹಾಸ್ಪಿಟಲ್ಗೆ ಹೋಗಿ ರೀಚ್ ಆಗಲಿ, ಅವನು ಪ್ರಾಣ ಅಪಾಯದಿಂದ ಬದುಕುಳಿಲಿ ಅಂತ ನಾವು ಪ್ರತಿಯೊಬ್ಬರೂ ಆಂಬುಲೆನ್ಸ್ಗೆ ದಾರಿ ಬಿಡ್ತೀವಿ. ಆದರೆ ಅಲ್ಲಿ ಹಾಸ್ಪಿಟಲಲ್ಲಿ ಆಂಬುಲೆನ್ಸ್ ಹೋದರೆ 2 ಅವರ್ ನೋಡೋರು ಯಾರೂ ಇಲ್ಲ. ಆ ಥರ ಪರಿಸ್ಥಿತಿ ಆಗ್ತಾಯಿದೆ ನಮ್ಮ ಬೆಂಗಳೂರಲ್ಲಿ. ನಾವು ನಿಮ್ಯಾನ್ಸ್ಗೆ ಹೋಗಿದ್ವಿ. ಹಾಸನದವರು ಪಾಪ ಅವರು ಬಂದುಬಿಟ್ಟು 2 ಅವರ್ ಆಗಿದೆ. ಅವರು ಹೇಳ್ತಾ ಇದ್ದಾರೆ, ಕಣ್ಣೀರು ಒರೆಸ್ಕೊಂಡು ಹೇಳ್ತಾ ಇದ್ದಾರೆ. ಪಾಪ ನಮಗಂತೂ ಆ ಕಣ್ಣೀರನ್ನು ನೋಡೋಕ್ಕಾಗ್ತಾ ಇರಲಿಲ್ಲ. ನಮ್ಮ ಕಣ್ಣರಲ್ಲೇ ನೀರು ಬಂತು. ಸರ್, ನಾನು ಬಂದುಬಿಟ್ಟು ಹಾಸನದವರು ಬಂದುಬಿಟ್ಟು, ಸರ್ 2 ಅವರ್ ಆಯಿತು, ನಾನು ಇನ್ನೂ ತನಕ ಯಾರು ಹಾಸ್ಪಿಟಲವ್ರು ಬಂದು ನೋಡ್ತಾ ಇಲ್ಲ ನಮ್ಮನ್ನು ಅಂತ. ನಾವು ಹೋಗಿ ಅಲ್ಲಿ ಏನಾಗಿದೆ ಅಂತ ಕೇಳಿದ್ರೆ, ಹಾಸ್ಪಿಟಲಲ್ಲಿ ಹೋಗಿ ಹೇಳಿದ್ವಿ ಏನಾಗಿದೆ ಅಂದರೆ, ಬೆಡ್ಡೇ ಇಲ್ಲ ಸರ್, ನಾವು ಏನು ಮಾಡೋದು, 35 ಬೆಡ್ ಇದೆ. ಓಕೆ, ಕೇಂದ್ರ ಸರ್ಕಾರದಿಂದ ಅದು ಹಾಸ್ಪಿಟಲ್, ದೊಡ್ಡ ಹಾಸ್ಪಿಟಲ್. ನಿಮ್ಯಾನ್ಸ್ ಅಂದರೆ ಒಂಥರ ಬೆಂಗಳೂರಲ್ಲಿ ದೊಡ್ಡ ಹಾಸ್ಪಿಟಲು. 35 ಬರೀ ಎಮರ್ಜೆನ್ಸಿ 35 ಬೆಡ್ ಇದ್ದಾವೆ. ಯಾರು ಅದ್ರ ಬಗ್ಗೆ ಯೋಚನೆನೇ ಮಾಡ್ತಾಯಿಲ್ಲ. ಹಾಸ್ಪಿಟಲಲ್ಲಿ ಆಂಬುಲೆನ್ಸ್ ಬಂದು ಕ್ಯೂ ಅಲ್ಲಿ ನಿಂತ್ಕೊಂಡ್ಬಿಡ್ತಾ ಇದ್ದಾವೆ. ಆದರೂ ಜನರ ಸಮಸ್ಯೆಯನ್ನು ನೋಡೋಣ, ಅಲ್ಲಿ ಏನಾಗ್ತಾ ಇದೆ ಅಂತ ಒಬ್ಬರು ಹಾಸ್ಪಿಟಲಲ್ಲಿ ಹೋಗ್ತಾ ಇಲ್ಲ. ನಾವು ಹಾಸ್ಪಿಟಲಲ್ಲಿ ಹೋಗೋರು ಕಣ್ಣೀರು ಎಷ್ಟು ನೋವು ಅನುಭವಿಸ್ತಾ ಇದ್ದಾರೆ, ಅಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. ಆ ಥರ. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ಸಾಗರ್. ನಿಮ್ಯಾನ್ಸ್ ಹಾಸ್ಪಿಟ್ಲಲ್ಲಿ ಇದು ಸುಮಾರು ವರ್ಷಗಳಿಂದ ನಡೀತಾ ಇರೋಂಥ ಸಮಸ್ಯೆ ಇದು. ಅಲ್ಲಿ ದಿನ 100 ಜನ ಬಂದು ವಾಪಸ್ ಹೋಗೋವಂಥ ಪೇಷಂಟ್ಗಳು, ಎಮರ್ಜೆನ್ಸಿ ಬೆಡ್ಗಳು ಇಲ್ಲ ಅಂತ ಹೇಳಿ 100 ಜನನ ವಾಪಸ್ ಕಳಿಸ್ತಾರೆ ಅಲ್ಲಿ ಹಾಸ್ಪಿಟಲ್ನಲ್ಲಿ. ಒಬ್ಬರದು ಇಬ್ಬರದು ಸಮಸ್ಯೆ ಅಲ್ಲ ಇದು. ಇದು ಕೇಂದ್ರ ಸರ್ಕಾರಕ್ಕೆ ಮುಟ್ಟಬೇಕು ಅಂದರೆ ಇದು ಮೇಲಧಿಕಾರಿಗಳಿಗೆ ಎಷ್ಟು ಲೆಟ್ರ್ ಹಾಕಿದ್ದಾರೆ ಅನ್ನೋ ವಿಚಾರ ಏನೂ ನಮ್ಮ ಗಮನಕ್ಕೆ ಗೊತ್ತಿಲ್ಲ. ಇಲ್ಲಿ ಬೆಡ್ ಶಾರ್ಟೇಜ್ ಇದೆ, ಎಮರ್ಜೆನ್ಸಿ ವೆಂಟಿಲೇಟರ್ ಬೆಡ್ಗಳು ಶಾರ್ಟೇಜ್ ಇದೆ. ಔಟ್ಸೈಡ್ ಪ್ರೈವೇಟ್ ಹಾಸ್ಪಿಟ್ಲ್ಗಳಲ್ಲಿ ಮಿನಿಮಮ್ 50,000 ಚಾರ್ಜ್ ಮಾಡ್ತಾರೆ ಒಂದು ದಿನಕ್ಕೆ, ಬೆಡ್ ಚಾರ್ಜ್ ಅಂತ, ICU ಬೆಡ್ ಚಾರ್ಜ್ ಅಂತ. ಹಂಗಿದ್ದಾಗ ಬಡವ್ರು ಏನು ಮಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ. ಇಲ್ಲಿ ಬಂದವ್ರಿಗೆ ಕೇರ್ಲೆಸ್ ಆಗಿ, ಇಲ್ಲ ಸರ್ ಬೆಡ್ ಇಲ್ಲ ಅಂತ ಹೇಳ್ತಾನೆ ಇದ್ದಾರೆ. ಅಲ್ಲಿರೋ ಅಧಿಕಾರಿಗಳನ್ನ ಕೇಳಿದ್ರೆ, ಸರ್ ಇದು ಸುಮಾರು ವರ್ಷಗಳಿಂದ ನಡೀತಾ ಇರೋ ಸಮಸ್ಯೆ ಅಂತ ಓಪನಾಗಿ ಕೇರ್ಲೆಸ್ಸಾಗಿ ಹೇಳ್ತಾ ಇದ್ದಾರೆ ಅವರು. ಇವರು ಕೇಂದ್ರ ಸರ್ಕಾರಕ್ಕೆ ಬೆಡ್ಗೆ ಇನ್ಕ್ರೀಸ್ ಮಾಡಬೇಕು ಅನ್ನೋದು ಗಮನಕ್ಕೆ ಬಂದಿಲ್ವಾ? ಇದು ದಿನ 100 ಜನ ವಾಪಸ್ ಹೋಗ್ತಾ ಇದ್ದಾರೆ.
ಬೆಡ್ ಇಲ್ಲ ಅಂದ್ಬಿಟ್ಟು. ಜನಗಳ ಪ್ರಾಣ ಮುಖ್ಯ ಅಲ್ವಾ ಮೊದಲು. ಇವ್ರಿಗೆ ಆ್ಯಂಬುಲೆನ್ಸಲ್ಲಿ ಬರೋಕ್ಕೆ ದಾರಿ ಬಿಡಬೇಕು ಮೊದಲು ಅಂತ ರೂಲ್ಸ್ ಇದೆ, ಮೊದಲು ದಾರಿ ಬಿಡಬೇಕು ಅಂತ. ಆದರೆ ಇಲ್ಲಿ ಆ್ಯಂಬುಲೆನ್ಸ್ ಬಂದು ಹಾಸ್ಪಿಟ್ಲ್ ಬಾಗಿಲಲ್ಲಿ ಕ್ಯೂ ನಿಂತ್ಕೊಂಡು ಕಾಯ್ತವೆ ಅಂದರೆ ಸರ್ಕಾರ ಏನು ಮಾಡ್ತಾಯಿದೆ ಅಂತಲೇ ಗೊತ್ತಾಗ್ತಾಯಿಲ್ಲ. ಇನ್ನೊಂದು, ರಾಜ್ಯ ಸರ್ಕಾರದ ಹತ್ರ ಗೃಹಲಕ್ಷ್ಮಿ ಯೋಜನೆ, ಅನ್ನಭಾಗ್ಯ ಎಲ್ಲದಕ್ಕೂ ದುಡ್ಡಿದೆ. ಮೊದಲು ಜನಗಳ ಪ್ರಾಣಕ್ಕೆ ಉತ್ತಮ ಸರ್ಕಾರಿ ಆಸ್ಪತ್ರೆಗಳಿಲ್ಲ, ಉತ್ತಮ ಚಿಕಿತ್ಸೆ ಕೊಡುವಂಥ ಸರ್ಕಾರಿ ಆಸ್ಪತ್ರೆಗಳಿಲ್ಲ, ICU ಬೆಡ್ಗಳಿಲ್ಲ, ವೆಂಟಿಲೇಟರ್ಗಳಿಲ್ಲ. ಎಷ್ಟು ಶಾರ್ಟೇಜ್ ಇದೆ ಅದ್ರ ಬಗ್ಗೆ ಯಾರೂ ಗಮನ ಹರಿಸ್ತಾ ಇಲ್ಲ. ಈಗ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಡೈಲಿ 50,000 ಹೋಗಿ ಬೆಡ್ ಚಾರ್ಜ್ ಕೊಡೋಕ್ಕಾಗುತ್ತಾ ಅನ್ನೋದು ನನ್ನ ಪ್ರಶ್ನೆ. ಹೋಗಿ ಎಮರ್ಜೆನ್ಸಿ ಮನುಷ್ಯನ ಮೇಲೆ ಕಾಯಿಲೆ ಬಂದೇ ಬರುತ್ತೆ, ಅಥವಾ ಆಕ್ಸಿಡೆಂಟ್ಗಳಾಗ್ತಾ ಇರ್ತವೆ. ಹೋಗಿ ಅವರು ಈ ಥರ ಮಾಡಿದ್ರೆ ಯಾವ ರೀತಿ ಅಂತ ಸರಿ ನಮಗೆ ಗೊತ್ತಾಗ್ತಾಯಿಲ್ಲ. ಅಲ್ಲ, ಸರ್ಕಾರಿ ಹಾಸ್ಪಿಟಲ್ದಲ್ಲಿ ಒಂದು ಸೂಜಿನೂ ಇರಲ್ಲ ಅನಿಸುತ್ತೆ. ಒಂದು ಸೂಜಿನೂ ಹೊರಗಡೆ ಬರ್ಕೊಡ್ತಾರೆ. ದುಡ್ಡು ಕೊಟ್ಟರೆ ಒಂದು ಸೂಜಿನೂ ಇರಲ್ಲ. ನಾನು ಮೊನ್ನೆ ಬೆಂಗಳೂರಲ್ಲಿ ಹೊಸ ರೋಡಲ್ಲಿ ಹೋಗಿದ್ದೀನಿ. ಹೊಸ ರೋಡ್ ಸರ್ಕಾರಿ ಹಾಸ್ಪಿಟಲ್ಗೆ ಹೋಗಿದ್ದೀನಿ. ನಾಯಿ ಕಚ್ಚಿದೆ ಅಂತ ಒಂದು ಚಿಕ್ಕ ಮಗುನ ಕರ್ಕೊಂಡು ಹೋಗಿದ್ದೀನಿ. ಅಲ್ಲಿ ಸರ್, ನನಗೆ ಹಾಸ್ಪಿಟಲಲ್ಲಿ ಇಂಜೆಕ್ಷನ್ನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ನಾನು ಮೇಲಾಧಿಕಾರಿಗೆ ಫೋನ್ ಮಾಡಿ ನಿಮ್ಮ ಹಾಸ್ಪಿಟಲಲ್ಲಿ ಯಾಕೆ ಇಂಜೆಕ್ಷನ್ ಇಲ್ಲ, ಎಷ್ಟು ಗಂಟೆ ಮುಂಚೆ ನೀವು ಇಂಜೆಕ್ಷನ್ ತರಬೇಕು ಅಂತ ಕೇಳಿದ್ರೆ, ಸರ್ 2 ನಿಮಿಷ ಇನ್ನೊಂದು ಹಾಸ್ಪಿಟಲಿಂದ ನಾನು ತೊಗೊಂಬರಿಸ್ತೀನಿ ಸರ್ ಅಂತ ಅಲ್ಲಿ ಇರೋ ನರ್ಸ್ಗಳು ಮತ್ತು ಡಾಕ್ಟ್ರುಗಳು, ನಾನು ಮೇಲಾಧಿಕಾರಿಗೆ ಫೋನ್ ಮಾಡಿದ ತಕ್ಷಣವೇ ಅವ್ರು ಹೇಳ್ತಾರೆ, ಸರ್ 2 ನಿಮಿಷ ಇರ್ರಿ ಸರ್, ನಾನು ಹೋಗ್ಬಿಟ್ಟು ಇನ್ನೊಂದು ಹಾಸ್ಪಿಟಲಿಂದ ಫೋನ್ ಮಾಡಿಬಿಟ್ಟು ತರಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. 2 ನಿಮಿಷದಿಂದ ಬೇರೆ ಹಾಸ್ಪಿಟಲಿಂದ ಯಾವ ಥರ ಬರುತ್ತೆ ಅಂದರೆ, ಇದನ್ನು ಸರ್ಕಾರಿ ಹಾಸ್ಪಿಟಲಲ್ಲಿ ಪ್ರತಿಯೊಬ್ಬರು ಎಲ್ಲ ಟ್ಯಾಬ್ಲೆಟು ಎಲ್ಲ ಇಂಜೆಕ್ಷನ್ ಇದ್ದರೂ ಜನರಿಗೆ ಕೊಡ್ತಾ ಇಲ್ಲ. ಯಾಕೆ ಅಂತ ಕೇಳ್ತಾ ಇರೋದು ನಾನು. ಎಲ್ಲ ಮೇಲಾಧಿಕಾರಿಗೆ ಫೋನ್ ಮಾಡಿದ್ಮೇಲೆ ಇಮಿಡಿಯೇಟ್ಲಿ ಅದೇ ಹಾಸ್ಪಿಟಲಿಂದ ಇಂಜೆಕ್ಷನು ಅಲ್ಲೇ 2 ನಿಮಿಷದಲ್ಲಿ ಇಂಜೆಕ್ಷನ್ ಬಂದುಬಿಡ್ತು. ಕೇಳಿದ್ರೆ ನಾನು ಬೇರೆ ಕಡೆಯಿಂದ ತಂದಿದ್ದೀನಿ ಅಂತ ಹೇಳ್ತಾರೆ. 2 ನಿಮಿಷದಲ್ಲಿ ಬೆಂಗಳೂರಲ್ಲಿ 2 ನಿಮಿಷದಲ್ಲಿ ಇಂಜೆಕ್ಷನ್ ಯಾವ ಥರ ಬರುತ್ತೆ? ಅದೇ ಕೇಂದ್ರದಿಂದ ಅದೇ ಹಾಸ್ಪಿಟಲಿಂದ ಇಂಜೆಕ್ಷನ್ ತಂದರು. ಅಂದರೆ ನಾವು ಯಾರಾದರೂ ಪರಿಚಯ ಇದ್ದರೆ ಮೇಲಾಧಿಕಾರಿಗೆ ಯಾರಾದರೂ ಕಂಪ್ಲೇಂಟ್ ಮಾಡಿದ್ರೆ ಮಾತ್ರ ಇವರು ಹಾಸ್ಪಿಟಲಲ್ಲಿ ನೋಡೋದು, ಇಲ್ಲ ಅಂದರೆ ಕೇರ್ಲೆಸ್ಸು. ನಿಮಗೆ ಸ್ವಲ್ಪ ಆದರೂ ಮಾನವತೆ ಇದ್ದರೆ ಜನರ ಕಣ್ಣೀರನ್ನು ಒರೆಸುವ ಕೆಲಸ ಮಾಡಿ. ಕಣ್ಣೀರು ಬರಿಸುವ ಕೆಲಸ ಯಾವತ್ತೂ ಮಾಡೋಕ್ಕೆ ಹೋಗಬೇಡ್ರಿ. ಅವರು ಪಾಪ ಎಷ್ಟೋ ಜನ ಬಡವರೇ ಬರೋದು ಗೌರ್ಮೆಂಟ್ ಹಾಸ್ಪಿಟಲ್ಗೆ, ಎಲ್ಲ ದುಡ್ಡಿರೋರು ಬರೋಲ್ಲ. ಅಲ್ಲ, ಅವ್ರು ಬಂದರೆ ಕೇರ್ಲೆಸ್ ಮಾಡೋದು. ಒಂದು ಪ್ರಾಣವನ್ನು ಸರ್ಕಾರಿ ಹಾಸ್ಪಿಟಲ್ ಅಂದರೆ ಸರ್ಕಾರದ ಕೆಲಸ, ದೇವರ ಕೆಲಸ ಅಂತಾರೆ. ನಿಮಗೆ ಮಾನವತೆ ಇದ್ದರೆ ಸರ್ಕಾರದ ಸಂಬಳನೂ ಬರುತ್ತೆ, ಸಂಬಳ ಜೊತೆ ಗಿಂಬಳನೂ ತೋತ್ರ, ಆದರೂ ಕೆಲಸ ಮಾಡಲ್ಲ. ತುಂಬ ಬೇಜಾರಾಗ್ತಾಯಿದೆ ನನಗೆ. ದಯವಿಟ್ಟು ಸರ್ಕಾರದಿಂದ ಮೇಲಾಧಿಕಾರಿಗಳು ನೋಡಿಬಿಟ್ಟು ಅವರ ಮೇಲೆ ತಾವು ಏನು ಕ್ರಮ ತಗೊಳ್ತೀರಾ, ಒಳ್ಳೆಯ ಹಾಸ್ಪಿಟಲ್ ಇರಬೇಕು. ಜನರಿಗೆ ಮೊದಲು ಬೇಕಾಗಿರ್ತಿರೋದು ಬಿಟ್ಟ ಭಾಗ್ಯಗಳಲ್ಲ. ಅದು ಬಿಟ್ಟ ಭಾಗ್ಯಗಳು ಬೇಕೇ ಬೇಕಾಗಿಲ್ಲ ಜನರಿಗೆ. ಒಳ್ಳೆಯ ಶಿಕ್ಷಣ, ಒಳ್ಳೆಯ ಆರೋಗ್ಯ, ಫಸ್ಟು ಅವ್ರಿಗೆ ಒಳ್ಳೆಯ ಶಿಕ್ಷಣ ಬೇಕು ಜನರಿಗೆ. ಶಿಕ್ಷಣ ಎಲ್ಲಿ ತನಕ ಇರಲ್ಲ ಅಲ್ಲಿ ತನಕ ಜನ ಪಾಪ ಮುಗ್ಧರು, ಯಾರು ಕೇಳೋರು ಹೇಳೋರು, ಯಾರಿಗೆ ಕಂಪ್ಲೇಂಟ್ ಮಾಡಬೇಕು ಗೊತ್ತಾಗ್ತಾಯಿಲ್ಲ. ಯಾಕಂದರೆ ಅವರು ವೋಟ್ ಬ್ಯಾಂಕಿಂಗೋಸ್ಕರ ಇದನ್ನು ಜನರಿಗೆ, ಅಮಾಯಕರಿಗೆ ಏನೋ ಒಂದು ಹೇಳಿಬಿಟ್ಟು ಇದು ಮಾಡ್ತಾಯಿದ್ದಾರೆ, ಬಿಟ್ಟ ಭಾಗ್ಯಗಳನ್ನು ಕೊಟ್ಬಿಟ್ಟು. ಬಟ್ ಒಳ್ಳೆಯ ಆಸ್ಪತ್ರೆ ಮಾಡೋಣ, ಒಳ್ಳೆಯ ಶಿಕ್ಷಣ ಕೊಡೋಣ ಅಂತ ಯಾವುದೇ MLA MP ಗೆ ಮನಸ್ಥಿತಿನೇ ಇಲ್ಲ. ರಾಜಕಾರಣಿಗಳು ದುಡ್ಡು ಮಾಡಬೇಕಷ್ಟೇ, ಅವ್ರ ಮನೆ ತುಂಬಬೇಕಷ್ಟೇ. ಬಡವರಿಗೆ ಏನೂ ಬೇಡ, ಅವ್ರು ಹಂಗೇ ಇರಲಿ, ಹಂಗೇ ಸಾಯಲಿ. ಈ ಥರ ನಮ್ಮ ಪರಿಸ್ಥಿತಿ ಬಂದಿದೆ. ಮುಂದಿನ ದಿನಗಳಲ್ಲಿ ಜನ ನೀವು ಎಚ್ಚೆತ್ಕೊಂಡ್ರೆ ಎಲ್ಲವೂ ಸಾಧ್ಯ, ಯಾವುದು ಸಾಧ್ಯ ಇಲ್ಲ, ಎಲ್ಲವೂ ಸಾಧ್ಯ. ನಾವು ವೋಟ್ ಮಾಡ್ತಾ ಇರೋರು ಪ್ರತಿಯೊಬ್ಬರು ಕೇಳಬೇಕು. ನಮಗೆ ಹಾಕ್ಬೇಕಂದ್ರೆ ಹಿಂಗೆ ಆಗೋದು. ಎಲ್ಲ ನಮ್ಮೊಬ್ಬರಿಲ್ಲ, ಎಷ್ಟೋ ಜನ ಪ್ರಾಣಗಳು ಕಳ್ಕೊತಾ ಇದ್ದಾರೆ. ಹಾಸ್ಪಿಟಲ್ಗೆ ಹೋಗಿ ಅಲ್ಲಿ ಆಂಬುಲೆನ್ಸಲ್ಲಿ ನಿಂತ್ಕೊಂಡು ಪ್ರಾಣವನ್ನು ಕಳ್ಕೊತಾ ಇದ್ದಾರೆ ಎಷ್ಟೋ ಜನ. ಯಾಕಂದರೆ ಇದು ವ್ಯವಸ್ಥೆ ಬದಲಾಯಿಸ್ಬೇಕು. ಎಲ್ಲರೂ ಕೇಳ್ತಾ ಇದ್ದರೆ ಅವರಿಗೂ ಹೋಗ್ಬಿಟ್ಟುತ್ತೆ ಅಧಿಕಾರಿಗಳು ಕೆಲಸ ಮಾಡೋಣ ಅಂತ. ಅವರಿಗೂ ಒಂದು ಮನಸ್ಥಿತಿ ಬರುತ್ತೆ, ನಮಗೂ ಎಲ್ಲರೂ ಕೇಳ್ತಾ ಇದ್ದಾರೆ, ನಾವು ಒಂದು ಕೆಲಸ ಮಾಡೋಣ, ನಾವು ಸಂಬಳ ತಗೋತಾ ಇದ್ದೀವಿ ಸರ್ಕಾರದ ಅಂತ. ಅವರಿಗೆ ಒಂದು ಸ್ವಲ್ಪ ಮನಸ್ಥಿತಿ, ಅವರು ಬದಲಾವಣೆ ನಾವು ಮಾಡಬೇಕು. ಜನರು ಬದಲಾವಣೆ ಅವರಿಗೆ ಮಾಡಿದ್ರೆ ತಾನೇ ಆಟೋಮೆಟಿಕ್ ಅವರು ತಾನೇ ಬದಲಾಗ್ತಾರೆ. ನನ್ನ ಇಷ್ಟು ಮಾತನ್ನು ಹೇಳಿಬಿಟ್ಟು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.
ದಯವಿಟ್ಟು ನಾನು ಏನಾದರೂ ಮಾತಾಡಿದರೆ ಕ್ಷಮಿಸಿ.